ಏನು ಮಗ ಓದ್ತಿದ್ಯಾ? ಟಾಪರ್ಗೂ ನಿನಗೆ ಇರೋ ವ್ಯತ್ಯಾಸ ಗೊತ್ತಾ? ಟಾಪರು ಬೆಳಗಿಂದ ಸಂಜೆವರೆಗೆ ನಿನ್ನ ಜೊತೆ ತಿರುಗ್ತಾನೆ, ನೀನು ಅವನ ಜೊತೆ ಕೂಡ ತಿರುಗ್ತೀಯ. ಆದರೆ ನೈಟ್ ಹೋಗಿ ನೀನು ನಿದ್ದೆ ಮಾಡ್ತೀಯ, ಅವನು ಕುತ್ಕೊಂಡು ಓದ್ತಾನೆ. ಅದೇ ಡಿಫ್ರೆನ್ಸ್ ಮೇನ್. ಇನ್ನೂ ಹೇಳ್ತಿರ್ತಾರೆ ಏನಂದರೆ, ನಿನ್ನ ಒಪಿನಿಯನ್ ಏನಪ್ಪ ಅಂತಂದರೆ ಈ ಟೆಸ್ಟ್ಗಳಲ್ಲಿ ಜಾಸ್ತಿ ಮಾರ್ಕ್ಸ್ ತೊಗೊಳೋದು ಮಾತ್ರ ನಿನ್ನ ಒಪಿನಿಯನ್, ನಿನ್ನ ಇಂಟೆನ್ಷನ್. ಆದರೆ ಟಾಪರ್ ಅನ್ನೋನು ಎನ್ವಲಲ್ಲಿ ಫಸ್ಟ್ ರ್ಯಾಂಕ್ ಬರ್ತಾನೆ, ಜಾಸ್ತಿ ಮಾರ್ಕ್ಸ್ ಹೊಡಿತಾನೆ. ಅವನಿಗೆ ಏನು ವ್ಯತ್ಯಾಸ ಅಂದರೆ ಅವನು ಈ ಟೆಸ್ಟ್ಗಳನ್ನು ಕ್ಲಿಯರೇ ಮಾಡೋಂಗಿಲ್ಲ. ಅವ್ನ ಗೋಲ್ ಇರೋದು ಮೇನು ಆ್ಯನ್ಯುವಲ್ ಎಕ್ಸಾಮ್ಗೆ. ನಿಂತಿರೋದು ಜಸ್ಟ್ ಪಾಸ್ ಆಗಬೇಕು. ನಾನು ಎಲ್ಲಿ ಪಾಸ್ ಆಗಬೇಕು? ಟೆಸ್ಟ್ ಸೀರೀಸಲ್ಲಿ ಪಾಸ್ ಆಗಬೇಕು. ಟೆಸ್ಟ್ ಸೀರೀಸು ನಿನ್ನ ಟೆಸ್ಟ್ ಮಾಡ್ತಿರ್ತಾರೆ, ಅವನ ಪಾಡಿಗೆ ಅವನೇ ಟೆಸ್ಟ್ ಮಾಡ್ಕೊಳ್ತಿರ್ತಾನೆ. ನೀನು ಕೊಡೋವಂಥ ಟೀಚರ್ಸ್ ಕೊಡ್ತಕ್ಕಂಥ ಪೇಪರ್ಸಲ್ಲಿ ನಾನು ಪಾಸ್ ಆಗಿಬಿಟ್ರೆ ಸಾಕಪ್ಪ ಅಂತ ಅನ್ನೋಂಥ ಜೀವನ ಕಟ್ಕೊಂಡಿರ್ತೀಯ. ಅದೆಲ್ಲ ಆ್ಯಕ್ಚುಲ್ ಜೀವನ. ಆ್ಯನ್ಯುವಲಲ್ಲಿ ತೋರಿಸ್ಬೇಕು ನೀನು ಏನಂತ, ಹೌದಾ? ಅದೇ ರೀತಿ ಓದ್ಬೇಕನ್ನ ಛಲ ಇಟ್ಕೊಂಡು ಛಲ ಇರಬೇಕಲ್ಲ ನಿನಗೆ. ಅವನಿಗೆ ಛಲ ಇರ್ತದಪ್ಪ ಅಂತಂದರೆ ಟೈಮ್ ಸ್ಪೆಂಡ್ ಮಾಡ್ತಿರ್ತಾನೆ ಡೇ ಟೈಮಲ್ಲಿ. ಆದರೆ ನೈಟ್ ಮಾತ್ರ ಈಗ ರುಬ್ಬಿದಿರ್ತಕ್ಕಂಥ ಸ್ಟಡಿನ ಸಿಕ್ಕಾಪಟ್ಟೆ ಮಾಡ್ತಿರ್ತಾನೆ ಸ್ಟಡಿ. ಅದು ವ್ಯತ್ಯಾಸ. ಸ್ಟಡಿ ಮಾಡೋದು ಇವತ್ತು ಎಜುಕೇಷನ್ ಇದ್ದರೆ ನಿನ್ನ ಜೀವನ ಚೆನ್ನಾಗಿರ್ತದೆ, ಇಲ್ಲಪ್ಪ ಅಂತಂದರೆ ಜೀರೋ ಇರ್ತದೆ. ತಿಳಿತಾ ಇದೆ? ಓಕೆ, ಚೆನ್ನಾಗಿ ಓದಬೇಕು. ನೀವು ಓದೋವಾಗ ನಿಮ್ಮ ಪ್ಯಾರೆಂಟ್ಸ್ ನೆನಪಿರಬೇಕು, ಏನು ಮಾಡ್ತಾ ಇದ್ದಾರೆ, ನೀನೇನು ಮಾಡ್ತಾ ಇದೀಯ ಅಂತ. ನಿನಗೋಸ್ಕರ ಬೆವರು ಸುರಿಸ್ತಿರ್ತಾರೆ ಪ್ಯಾರೆಂಟ್ಸು. ಒಂದೊಂದು ಹನಿಗೂ ಕೂಡ ಅವ್ರು ಕಟ್ತಕ್ಕಂಥ ಒಂದೊಂದು ರೂಪಿಗೂ ವ್ಯಾಲ್ಯೂಬಲ್ ಇರ್ತದೆ, ಹೌದಾ? ವ್ಯಾಲ್ಯೂ ಇರ್ತದೆ ಅದಕ್ಕೆ. ನೀನು ಅದನ್ನು ಮರಿಬಾರ್ದು. ಓದ್ತಾ ಇದೆಯಾ ಅಂತಂದಮೇಲೆ ಓದಲೇಬೇಕು, ಅಚೀವ್ ಮಾಡಲೇಬೇಕು. ದಟ್ ಈಸ್ ಫಾರ್ ದ ಎಜುಕೇಷನ್.